ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಅಂದರೆ ಸೂಪರ್ ಆದ ಒಂದು ಕೋಲ್ಡ್ ಡ್ರಿಂಕ್. ಈ ಜ್ಯೂಸನ್ನು ಒಮ್ಮೆ ನೀವು ಟ್ರೈ ಮಾಡಿ, ಯಾವಾಗಲೂ ಮರೆಯಲ್ಲ ನೀವು ಆ ಜ್ಯೂಸನ್ನು ಮಾಡಿ ಕುಡಿದಿದ್ವಿ ಅಂತ ಹೇಳಿ. ಅಷ್ಟು ಚೆನ್ನಾಗಾಗುತ್ತೆ. ಸುಮ್ಮನೆ ಬಾಯಿ ಮಾತಿಗೆ ನಾನು ಹೇಳೋದಲ್ಲ, ನಿಜವಾಗ್ಲೂ ಇದು ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಗ್ರೀನ್ ಗ್ರೇಪ್ಸ್ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಅದರ ರಸವನ್ನು ಗಾಳಿಸಿ ತೆಗಿತಾ ಇದ್ದೀನಿ. ಸೋಸಿ ತೆಗಿಬೇಕು. ನಾನಿಲ್ಲಿ ಸಾಧಾರಣ ಒಂದು ಅರ್ಧ KGಗಿಂತ ಜಾಸ್ತಿನೇ ಗ್ರೇಪ್ಸನ್ನು 2-3 ಸಲ ಗ್ರೈಂಡ್ ಮಾಡಿ, ಅಂದರೆ ಒಂದೇ ಸಲ ಆಗಲ್ಲಲ್ವ, ದೊಡ್ಡ ಮಿಕ್ಸಿಯಲ್ಲಾದರೂ ಆಗುತ್ತೆ. ನಾನು ಸಣ್ಣ ಮಿಕ್ಸಿ ಜಾರ್ ಯೂಸ್ ಮಾಡಿದ್ರಿಂದ 2-3 ಸಲ ಇದರಲ್ಲಿ ಗ್ರೈಂಡ್ ಮಾಡಿ ನಾನು ಹಾಕ್ತಾಯಿದ್ದೀನಿ. ಇವಾಗ ಸೆಕೆಂಡ್ ಸಲ ನಾನು ಗ್ರೈಂಡ್ ಮಾಡುವಾಗ ಇದಕ್ಕೇನು ಮಾಡಿದ್ದೀನಿ, ಸ್ವಲ್ಪ ಪುದೀನವನ್ನು ಕೂಡ ಸೇರಿಸಿದ್ದೀನಿ. ಇದನ್ನು ಕೂಡ ಇವಾಗ ಗ್ರೈಂಡ್ ಮಾಡಿ ಅದನ್ನು ಕೂಡ ಸೋಸಿ ತೆಗೆಯೋಣ. ಎಲ್ಲ ರಸವನ್ನು ಸೋಸಿ ಸಪ್ರೇಟಾಗಿ ಇವಾಗ ತೆಗೆದಿಡ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕಿ ನೀವು ಗ್ರೈಂಡ್ ಮಾಡಲಿಕ್ಕಿಲ್ಲ, ಕೇವಲ ದ್ರಾಕ್ಷಿಯನ್ನು ಹಾಕಿ ಮಾತ್ರ ಗ್ರೈಂಡ್ ಮಾಡಬೇಕು. ಓಕೆ, 3 ಸಲ ನಾನು ಗ್ರೈಂಡ್ ಮಾಡಿ ಇದರಲ್ಲಿ ಹಾಕಿದ್ದೀನಿ. ನಾನು ಸಣ್ಣ ಮಿಕ್ಸಿ ಜಾರಲ್ಲಿ ಯಾಕೆ ಹಾಕಿದ್ರೆ ಅಂದರೆ ಅದರಲ್ಲಿ ಸ್ವಲ್ಪ ಗ್ರೈಂಡ್ ಬೇಗ ಆಗುತ್ತೆ ಹಾಗೂ ನೈಸಾಗಿ ಆಗುತ್ತೆ. ದೊಡ್ಡದ್ರಲ್ಲಿ ಕೆಲವೊಮ್ಮೆ ಒಂದು ಮಧ್ಯೆ ಹಾಗೆಯೇ ಉಳಿಯುತ್ತೆ, ಹಾಗಾಗಿ. ಓಕೆ, ಇವಾಗ ಗ್ರೇಪ್ ಜ್ಯೂಸ್ ರೆಡಿಯಾಗಿದೆ ಇಲ್ಲಿ. ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರಲ್ಲಿ ಐಸ್ ಕ್ಯೂಬ್ಸನ್ನು ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಆಮೇಲೆ ಸಕ್ಕರೆಯನ್ನು ಹಾಕಿ, ಎರಡನ್ನು ಕೂಡ ಒಟ್ಟಿಗೆ ನಾವು ಗ್ರೈಂಡ್ ಮಾಡಲಿಕ್ಕುಂಟು. ಸಕ್ಕರೆ ನಿಮಗೆ ಎಷ್ಟು ಬೇಕು ನೋಡಿ, ಕೆಲವರಿಗೆ ಸಿಹಿ ಜಾಸ್ತಿ ಕಮ್ಮಿ ಆ ರೀತಿ ಇರುತ್ತೆ. ಹಾಕಿ ಇದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕಬೇಕು, ಕರೆಕ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ, ಒಂದು ಅರ್ಧ ಚಮಚದಷ್ಟಾದರೂ ಉಪ್ಪು ಇದಕ್ಕೆ ಸೇರಬೇಕು. ಓಕೆ, ಇವಾಗ ಇದಕ್ಕೆ ಲಿಂಬೆ ರಸ 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ನಾರ್ಮಲ್ ಆಗಿ ನಾನಿಲ್ಲಿ ಒಂದು 3 ದೊಡ್ಡ ಲಿಂಬೆಯನ್ನು ಹಿಂಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಗ್ಲಾಸಿಗೆ ಕೂಡ ನಾನು ಐಸ್ ಕ್ಯೂಬ್ಸ್ ಹಾಕಿದ್ದೀನಿ, ಯಾಕೆಂದರೆ ಬೇಸಿಗೆ ತುಂಬ ಸೆಕೆ, ಎಷ್ಟು ಕೂಲ್ ಇರುತ್ತೆ ಅಷ್ಟು ಚೆನ್ನಾಗಾಗುತ್ತೆ. ಓಕೆ, ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕಿದ್ವಿ. ಗ್ರೈಂಡ್ ಮಾಡಿದ ನಾನು ಐಸ್ ಕ್ಯೂಬ್ಸ್ ಹಾಗೂ ಸಕ್ಕರೆ ಇತ್ತು ನೋಡಿ, ಅದು ಕೂಡ ಇದಕ್ಕೆ ಸೇರಿಸಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ, ಒಂದು ಅರ್ಧ ಲೋಟದಷ್ಟು ದ್ರಾಕ್ಷಿ ರಸ ಹಾಗೂ ಉಳಿದ ಅರ್ಧ ಲೋಟದಷ್ಟು ಸೋಡವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟೇ ಮಾಡಲಿಕ್ಕಿರೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟು ಒಂದು ರುಚಿಯಾಗಿರುತ್ತೆ ಅಂದರೆ ಇದು ಒಮ್ಮೆ ನೀವು ಟ್ರೈ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಕುಡಿದ ಮೇಲೆ ಗ್ಯಾರಂಟಿ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.